ಸರಿ, ಆ ರಾತ್ರಿ ಕರ್ಕೊಂಡು ಹೋದ್ರಲ್ಲ, ಆ ರಾತ್ರಿ ಏನಾಯ್ತು? ಆ ರಾತ್ರಿ ಸರ್ ಇವಳು ಸ್ನಾನ ಮಾಡಿರಲ್ಲ 3 ದಿನ ಇರುತ್ತಲ್ಲ, ಅವಾಗ ಏನು ಮಾಡ್ತೀನಿ, ಸ್ನಾನ ಮಾಡ್ಕೊ ಅಂತ ಹೇಳ್ತೀನಿ. ಇಲ್ಲ ನೀವು ಮಾಡ್ಕೊಬರೋಗಿ ಅಂತ ನಾನು ಫಸ್ಟ್ ಸ್ನಾನ ಮಾಡ್ಕೊಬರ್ತೀನಿ. ಆಮೇಲೆ ಊಟ ಎಲ್ಲ ತಂದಿರ್ತೀನಿ, ನಾನು ಊಟ ಎಲ್ಲ ಮಾಡ್ತೀನಿ. ಅವಳನ್ನ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಆಯಿತು ಮಾಡ್ಕೊಂಬರ್ತಾಳೆ. ನಿಧಾನಕ್ಕೆ ಲೇಟಾಗಿ ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನ ಎಲ್ಲ ಮಾಡ್ಕೊಂಡು 11 ಗಂಟೆಗೆ ಬರ್ತಾಳೆ ರೂಮಿಗೆ. ಸರಿ ನನಗೆ ತಲೆ ಆರಿಸ್ಕೋಬೇಕು ಅಂತಾಳೆ. ಊಟ ಮಾಡಿಲ್ಲ, ಊಟ ಮಾಡೋನಂತೆ ಊಟ ಮಾಡೋದು ಸರ್, ಹಾಲು ಕುಡಿತಾಳೆ. ಆಮೇಲೆ ನಾನು ನೀರು ಕುಡಿಯೋಂಗಾಗುತ್ತೆ ಸರ್, ಬಾಟ್ಲೆ ಸ್ವಲ್ಪ ನೀರು ಇರ್ತವೆ. ಆಮೇಲೆ ನಾನು ನೀರು ಕುಡಿತೀನಿ ಸರ್. 12 ಗಂಟೆ ಸ್ವಲ್ಪ ಎಚ್ಚರ ಇರ್ತೀನಿ, ಯಾಕೋ ಸಿಕ್ಕಾಬಟ್ಟೆ ನಿದ್ದೆ ಎಳಿತೇವೆ. ಇವಳು ತಲೆ ಎಲ್ಲನೂ ಒರೆಸಿ ಟವಲಲ್ಲೆಲ್ಲ ಒರೆಸಿ ನೀಟ್ ಮಾಡಿ ಆ ರೀತಿಯಲ್ಲೋ ಮಲ್ಕ ಅಂತ ಹೇಳ್ತೀನಿ. ದಿನ ಆ ಸೈಡಿಗೆ ಮಲ್ಕೊಳ್ಳೋಳು, ಈ ಸೈಡಿಗೆ ಮಲ್ಕೋತಾಳೆ. ಅವತ್ತು ಅದಾದಮೇಲೆ ಆ ಕಡೆಗೆ ಮಲ್ಕೋತೀನಿ. ಯಾವತ್ತೂ ನಿದ್ದೆ ಅಷ್ಟು ನಿದ್ದೆ ನನಗೆ ಯಾವತ್ತು ಒಂದು ಸೌಂಡು, ಒಂದು ಚೂರು ಸೌಂಡ್ ಆದರೂ ನನಗೆ ಎಚ್ಚರ ಸರ್. ಅವತ್ತು ಅಷ್ಟೊಂದು ನಿದ್ದೆ ಬರ್ತವೆ. ಏಕೆಂದರೆ ಏನೋ ಒಂದು ನಿದ್ದೆ ಮಾತ್ರ ಏನೋ ಒಂದು ಹಾಕಿ ಮಾಡಿರ್ತಾಳೆ. ನನಗೆ ಅಷ್ಟೊಂದು ನಿದ್ದೆ ಬರ್ತವೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅವಳು ಇಲ್ಲ. 5 ಗಂಟೆಗೆ ಎದ್ದು ನೋಡ್ತೀನಿ, ಅವಳು ಇರಲ್ಲ ಸರ್ ಅಲ್ಲಿ. ಅದಾದಮೇಲೆ ನಾನು ಎಲ್ಲ ತಲೂ ಹುಡುಕಾಡ್ತೀನಿ. ಒಳತೆ ಏನೋ ಸುಸೈಡ್ ಮಾಡ್ಕೊಳ್ಳ, ಇದೆಲ್ಲ ಮಾನಸಿಕವಾಗಿ ಹಿಂಸೆಯಾಗಿ ಸುಸೈಡ್ ಮಾಡ್ಕೊಳ್ಳ ಅಂತ ಹುಡುಕ್ತೀನಿ. ಆದರೆ ಕೊನೆಗೆ ಅಲ್ಲೆಲ್ಲೂ ಕಾಣಲ್ಲ. ಅವಳು ಸ್ಲಿಪ್ಪರು ನನ್ನ ಕಾರಲ್ಲೇ ಇರ್ತವೆ. ಹಂಗೆ ನನ್ನ ಕಾರೊಳಗೆ ಹಿಂದಿನ ದಿನ ಬ್ಯಾಂಕ್ ಹತ್ರ ಕರ್ಕೊಂಡಿರ್ತಾರೆ, ಕಾರೊಳಗೆ ಇರ್ತವೆ. ಇವಳು ಸ್ಲಿಪ್ಪರ್ ಸೌಂಡ್ ಬರ್ತವೆ, ಸ್ಲಿಪ್ಪರು ಹಾಕಿಲ್ಲ, ಏನಿಲ್ಲ. ಏನಕ್ಕಪ್ಪ ಆಮೇಲೆ ಕೊನೆಗೆ ಡೌಟ್ ಬಂದು ಅವನಿಗೆ ಕಾಲ್ ಮಾಡಿದಾಗ 2 ಗಂಟೆ ರಾತ್ರಿ ನಿನ್ನ ಫೋನಿಂದ ನನಗೆ ಮೆಸೇಜ್ ಬಂದಿದೆ, ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ ಬಿಡು ಅಂತ ಸಚಿನ್ ಶೆಟ್ಟಿ ಹೇಳ್ತಾನೆ. ಅವಾಗ ನನಗೆ ಪಕ್ಕ ಆಗುತ್ತೆ, ಅವಳು ಬೆಂಗಳೂರಿಗೆ ಹೋಗಿಲ್ಲ, ಏನೂ ಹೋಗಿಲ್ಲ, ಇವನೇ ಮಾಡಿರೋ ಕೆಲಸ. ಇವನು ಬಂದು ಕರ್ಕೊಂಡು ಹೋಗಿರ್ತಾನೆ. ಸಚಿನ್ ಶೆಟ್ಟಿ ಅಂತ ಸರ್. ಅವನಿಲ್ಲಿ ಉದ್ದೂರು ಹತ್ರ, ಹೊಸಹಳ್ಳಿ ಅಂತ ಏನೋ ಬರುತ್ತೆ, ಉದ್ದೂರು ಹತ್ರ. ಅವನು ಬಂದು ಈ ಥರ ಕೆಲಸ ಮಾಡಿದ್ರು. ನಿಮ್ಮ ಫ್ಯಾಮಿಲಿ ಮನೆ ಬಗ್ಗೆ ಹೇಳಿ, ಹೇಗೆ ಕಂಪ್ಲೀಟ್ ವ್ಯವಹಾರ ಅವ್ರಿಗೆಲ್ಲ ಕೊಟ್ಟಿದ್ರೆ, ಹೇಗೆ ನಿಮ್ಗೆ ಏನು ಕೆಲಸ ಮಾಡ್ತೀರಿ, ಎಷ್ಟು ಜಮೀನಿದೆ, ಕೃಷಿ ಇದೆ, ಹೇಗೆ ನಿಮ್ಮ ಜೀವನ ಹೇಗೆ ನಡೀತಿದೆ? ಸರ್ ನನ್ನ ಹತ್ರ ಒಂದು 15ರಿಂದ 20 ಹಸುಗಳಿದ್ದಾವೆ, ಟ್ಯಾಕ್ಟ್ರ್ ಇದೆ. ಈಗ ಒಂದು ಡೂಪ್ಲೆಕ್ಸ್ ಮನೆ ಮಾಡೋಣ ಅಂತ ಮನೆ ಮಾಡ್ತಾಯಿದ್ದು ಸರ್. ಅದು ಈಗ ಫಿನಿಶಿಂಗ್ ಒಂದು ಫಸ್ಟ್ ಮೋಲ್ಡ್ ಇದೆ, ಸೆಕೆಂಡು ಇದು ಮಾಡಬೇಕಾಯ್ತು ಮನೆಯ. ಅವಳು ಅದಕ್ಕೆಲ್ಲ ಐಡಿಯಾ ಎಲ್ಲ ಹೇಳ್ತಾಳೆ. ಈ ಥರ ಮಾಡಬೇಕು, ನನ್ನ ಮಗನಿಗೆ ಈ ಥರ ಇದು ಮಾಡಬೇಕು, ಏನು ಬಾಲ್ಕನಿ ಇರಬೇಕು, ರೂಮ್ ಈ ಕಡೆಗೆ ಬರಬೇಕು, ಆ ಕಡೆಗೆ ಬರಬೇಕು ಅಂತ ಎಲ್ಲ ಮಾತಾಡಿರ್ತಾಳೆ ಸರ್. ಅದಾದಮೇಲೆ ಅವಳ ಹತ್ರನೇ ನಾನು ಪೇಮೆಂಟ್ ಎಲ್ಲ ಬರೋದು ಈಗೆಲ್ಲ ಲೇಡೀಸ್ಗೆ. ಹಂಗಾಗಿ ನಾನು ಈ ಬ್ಯಾಂಕಿಂದೆಲ್ಲ ಯಾಕೆ ವ್ಯವಹಾರ ಅವಳ ಹತ್ರನೇ ಇರಲಿ, ನನಗೆ ಎಷ್ಟು ಬೇಕು ಅಷ್ಟು ಇಸ್ಕೊಳ್ಳೋಣ. ತಿಂಗಳಿಗೆ ನನಗೆ ಸರ್ ಒಂದು 80ರಿಂದ 110 ಹತ್ರ ಬರುತ್ತೆ ಸರ್. ಹಾಲಿನ ಪೇಮೆಂಟೇ ಬರುತ್ತೆ ಸರ್ ನನಗೆ. 20 ದಿನಕ್ಕೆ 100 ಲೀಟ್ರ್ ಹಾಲು ಹಾಕ್ತೀನಿ ಸರ್. 100 ಲೀಟ್ರ್ ದಿನಕ್ಕೆ ಹಾಲು ಹಾಕಿದರೆ ಹತ್ರ 1 ಲಕ್ಷ ಬರುತ್ತೆ ಸರ್. ಅದರಲ್ಲಿ ಖರ್ಚು ಒಂದು 25,000 ಕಳೆದ್ರೂ ಒಂದು 70 ಹಿಂಗೆಲ್ಲ ಉಳಿಯುತ್ತೆ ಸರ್. ನನ್ನ ಟ್ಯಾಕ್ಟ್ರಿಂದ ಬೇರೆ ವ್ಯವಹಾರ ಅದರಲ್ಲೂ ಬರುತ್ತೆ. ಜಮೀನಲ್ಲಿದೆ, ಅಡಿಕೆಲೆ, ತೆಂಗು ಎಲ್ಲ ಇದ್ದಾವೆ ಸರ್. ಅದರಿಂದ ನನಗೆ ಬರುತ್ತೆ ಆದಾಯ. ಅಷ್ಟು ಬಂದರೂ ಎಲ್ಲ ಇವಳ ಹತ್ರನೇ ಬಿಟ್ಟಿದ್ದೆ ಸರ್. ನಾನು ಏನು ಕೇಳ್ತಾನಿಲ್ಲ. ನನಗೆ ಏನಕ್ಕಾರ ಖರ್ಚು ಬೇಕು ಅಂದರೆ ಇಸ್ಕೊಳ್ಳಿವೆ, ಇದು ಮಾಡಿವೆ, ಅಷ್ಟು ಬಿಟ್ಟರೆ. ಅಂದರೆ ಮನೆ ವ್ಯವಹಾರ ಎಲ್ಲ ಕಂಪ್ಲೀಟಾಗಿ ಅವರೇ ಹರ್ಷಿತರ ನೋಡ್ಕೊಳ್ತಿದ್ರು. ಮನೆ ವ್ಯವಹಾರ ಅವಳೇ ನೋಡ್ಕೊಂತಿದ್ದು. ಇನ್ನು ಏನಕ್ಕಾದ್ರೆ ಬೇಕು ಅವ್ರಿಗೆ ಕೊಡೋ ಅಂದರೆ ಕೊಡೋಳು, ಇವ್ರಿಗೆ ಇದು ಮಾಡೋ ಅಂದರೆ ಮಾಡೋಳು. ಹಂಗೆ ಚೆನ್ನಾಗಿದ್ದವು ಸರ್. ಯಾವುದೇ ರೀತಿ ಅನುಮಾನ ಬರೋದಂಗೆ ಈ ಥರ ಇದ್ಲು. ಈಗ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದ್ರು ಅಂತ ಹೇಳಿದ್ರು ಅಂತ ಹೇಳ್ತೀರಿ. ನಿಮ್ಗೆ ಯಾವತ್ತೂ ಕೂಡ ಯಾವತ್ತಾರು ಫೋನಲ್ಲಿ ಮಾತಾಡೋದು ಅಥವಾ ಇದು ಮಾಡೋದು ಯಾವ ಥರ ಡೌಟ್ ಏನಾದ್ರು ಬಂದಿತ್ತ ನಿಮಗೆ? ಒಂದು ದಿನ ಡೌಟ್ ಬರಲಿಲ್ಲ ಸರ್. ಯಾಕೆಂದರೆ ನನ್ನ ಜೊತೆನೂ ಹಂಗೆ ಇರೋಳು. ನಾನು ಏನಾದರೂ ಕೆಲಸಕ್ಕೆ ನಾನು ಬೆಳಗ್ಗೆ ಹೋದರೆ ಒಂದು 2 ಅವರ್ 3 ಅವರು ಹಿಂಗೆ ಲೇಟ್ ಆಗಿಬಿಡೋದು. ಆ ಟೈಮಲ್ಲಿ ಈ ಥರ ಮಾಡಿರ್ಬೋದು. ನಾನು ಊಟದ ಟೈಮಿಗೆ ಕರೆಕ್ಟಾಗಿ ಬರೀವೆ. ಇಲ್ಲ ಹೊರಗಡೆಗೆ ಏನಾರು ಹೋದರೆ ಕೆಲಸಕ್ಕೆ, ಇಲ್ಲ ರಿಲೇಟಿವ್ ಮನೆಗೆ ಹೋದ್ರೆ ನಾನು ಲೇಟ್ ಆಗೋದು ಬರೋದು. ಆ ಥರ ಇದು ಮಾಡಿವೆ. ಆದರೆ ಇವಳ ಮೇಲೆ ಡೌಟೇ ಬರಲಿಲ್ಲ ಸರ್. ಯಾಕೆಂದರೆ ಆಮೇಲೆ ಇನ್ನೊಂದು ಸರ್, ಅವ್ರ ಫೋನ್ ಯಾವಾಗಲೂ ಇದು ಮಾಡಿದಾಗ ಬರೀ ಇದಾಗ ಸೈಲೆಂಟ್ ಇರೋದು ಯಾವಾಗಲೂ. ಅಂತೂ ಡೌಟ್ ಬಂದು ಕೇಳಿದೆ, ಏನು ಫೋನ್ ಯಾಕೆ ಸೈಲೆಂಟ್ ಮಾಡ್ತೀನಿ, ಪಾಪ ಇದು ಮಾಡ್ತಾನೆ, ಎಚ್ಚರ ಆಯ್ತಾನೆ ಅಂತ ಸೈಲೆಂಟ್ ಮಾಡಿದ್ದೀನಿ ಅಂತ. ಆ ಥರ ರೀಸನ್ ಕೊಡ್ಕೊಂಬಂದು ಸರ್. ನಾನು ನಂಬಿದೆ ಸರ್. ಯಾಕೆಂದರೆ ಬೇರೆಯವ್ರು ನಂಬ್ತಿರ್ತಿಲ್ಲ. ಸ್ವಂತ ನಮ್ಮ ಮಾವ ಮಗಳೇ ನನ್ನನ್ನು ಇಷ್ಟಪಟ್ಟು ಮದುವೆ ಹೇಳಲ್ಲ, ಇವಳ ಮೇಲೆ ಯಾಕೆ ಡೌಟ್ ಪಡಲಿ ನಾನು. ಅದಕ್ಕೋಸ್ಕರ ಸರ್ ಅವಳ ಮೇಲೆ ನಂಬಿಕೆ ಇತ್ತು ಅಷ್ಟೇ. ಮನೆಯಿಂದ ಹೋಗುವಾಗ ಏನಾರು ತೊಗೊಂಡೋಗಿದ್ದಾರಾ, ಏನು ಹೇಗೆ ಹೋಗಿದ್ದಾರೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನ ಏನಾರು ಮಾಡಿದ್ರ ನೀವು? ಸಂಪರ್ಕ ಮಾಡೋ ಪ್ರಯತ್ನ ಮಾಡಲಿಲ್ಲ ಸರ್. ಯಾಕೆಂದರೆ ಮನೆಯಿಂದ ನಮ್ಮ ಚಿಕ್ಕಪ್ಪರು ಅವರು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಮನೆ ಕೆಲಸ ಮನೆ ಮಾಡ್ತಿದ್ದಾರೆ. ಅವರು 5 ಲಕ್ಷ ಕೊಟ್ಟಿದ್ರು ಸರ್ ನನ್ನ ಕೈಲಿ. ಈ ಥರ ಅದನ್ನು ಇಂಜಿನಿಯರ್ ಬಂದಾಗ ಕೊಡು ಅಂತ ಕೊಟ್ಟಿರ್ತಾರೆ. ಅವ್ರು ಇಂಜಿನಿಯರು ನಾಳೆ ಬರ್ತೀನಿ ಅನ್ನೋದಕ್ಕೆ ಇಟ್ಟಿರ್ತೀನಿ ಸರ್. ಆ 5 ಲಕ್ಷನೂ ದುಡ್ಡು ತಗೊಂಡು, ಇನ್ನೂ ಒಂದು ಅವಳದ್ದು ಸರ ಇತ್ತು ಸರ್, ಸರ 2 ಕಿವಿ ವಾಲೆ ಇವೆಲ್ಲ ತಗೊಂಡು ಅವತ್ತು ನೈಟು ಹೋಗಿದ್ದಾಳೆ. ಅದೇ ಸರ್ 5 ಲಕ್ಷ ದುಡ್ಡು ಕ್ಯಾಶು, ವಾಲೆ, ಒಂದು ಸರ. ಇನ್ನು ಮುಂಚೆ ಬ್ಯಾಂಕಲ್ಲೆಲ್ಲ ಬಿಡಿಸ್ಕೊಂಡಿರೋದು 170 ಗ್ರಾಮ್ ಒಡವೆ ಸರ್. 170 ಗ್ರಾಮ್ ಒಡವೆ ಹೋಗಿದೆ. ಅದು ನನ್ನ ಮಗನಿಗೂ ಇದು ಮಾಡೋಕ್ಕೆ ಅಂತ ಇಟ್ಟಿದ್ದೆ. ಆಮೇಲೆ ಇವಳು ಸ್ಕೂಲ್ ಫೀಸ್ನೂ ಸರಿ ಕಟ್ಟಿಲ್ಲ ಸರ್. ಎಲ್ಲ ಪೇಮೆಂಟು ಒಂದು ಸ್ವಲ್ಪ ಡ್ಯೂ ಮಾಡ್ಕೊಂಬಂದಿದ್ದಾಳೆ. 10,000 ಈ ಥರ ಡ್ಯೂ ಮಾಡ್ಕೊಂಬಂದಿದ್ದಾಳೆ.